ಅಧ್ಯಕ್ಷರು ಸರ್ಕಾರಿ ಮೆಡಿಕಲ್ ಕಾಲೇಜು ವರ್ಷದ ಬೇಡಿಕೆಯಾಗಿತ್ತು. ಸರ್ಕಾರಿ ಮೆಡಿಕಲ್ ಕಾಲೇಜು ಬಹುಳ ದಿನಗಳ ವರ್ಷಗಳ ಬೇಡಿಕೆಯಾಗಿತ್ತು. ಈಗ ಭಾಳ ಮೇಟಿಯವರು HY ಮೇಟಿಯವರು ಅವರ ಪ್ರಯತ್ನ ಪಾಪ ಆಗಲೇಬೇಕು ಮೆಡಿಕಲ್ ಕಾಲೇಜು ಅಂತೇಳಿ ಇಲ್ಲಿ ಅವರು ಛಲ ಮಾಡಿದರು. ಹಾಗಾಗಿ ದಿವಂಗತ HY ಮೇಟಿಯವರ ಆಸೆಯಂತೆ ಅವರ ಕನಸು ಇದೆಯಲ್ಲ, ಆ ಕನಸು ಇವತ್ತು ನನಸು ಮಾಡ್ತಾ ಇದ್ದೀವಿ. ಕೃಷ್ಣ ಮೇಲ್ದಂಡೆ ಯೋಜನೆ ಸಂಬಂಧಪಟ್ಟಂಗೆ ಬಜೆಟ್ನಲ್ಲಿ ಅಮೌಂಟ್ ಏನು ರಿಲೀಸ್ ಮಾಡಿಲ್ಲ ಅಂತ ಯಾರು ಹೇಳಿದವರು? ಪ್ರತಿ ವರ್ಷ 10,000 ರೂಪಾಯಿ ಕೊಡ್ತೀನಿ. ನಿನಗೆ ಗೊತ್ತಿದ್ದೀನಿ, ಪ್ರತಿ ವರ್ಷನೂ ನಿನಗೆ ಗೊತ್ತಿಲ್ಲದೆ ಯಾಕೆ ಮಾತಾಡ್ತೀಯ? ಅಲ್ಲ ಸರ್, ದುಡ್ಡು ಇಟ್ಟಿಲ್ಲ ಅಂತ ಯಾರು ಹೇಳಿದ್ರು ನಿನಗೆ? ಅಂದರೆ ಈಗ ಬಿಜೆಪಿ ಇವತ್ತು ಪ್ರಾರಂಭ ಮಾಡ್ತೀವಿ. ಸಂತ್ರಸ್ತರಿಗೆ ಯಾರು ಜಮೀನು ಕಳ್ಕೊಂಡಿದ್ದವ್ರಿಗೆ ಅವ್ರಿಗೆ ಚೆಕ್ ಕೊಡೋದ್ರ ಮೂಲಕ ಪ್ರಾರಂಭ ಮಾಡ್ತೀವಿ. ಅವ್ರು ಎಷ್ಟು ಜನ ಬರ್ತಾರೆ ಅಷ್ಟು ಜನಕ್ಕೆ 3 ವರ್ಷದಲ್ಲಿ ಮಾಡ್ತೀವಿ. 4 ವರ್ಷ ಟಾರ್ಗೆಟ್ 4 ವರ್ಷದ ಸ್ಕೀಮ್ ಅದು. 4 ವರ್ಷ ಟಾರ್ಗೆಟ್ ಹಾಕೊಂಡು 4 ವರ್ಷ. ಈ ಸತ್ತುಯಿಂದಾಗಿ ಸಾಕಷ್ಟು ತೊಂದರೆ ಉಂಟಾಗಿದೆ. BTDಯಿಂದಾಗಿ ಈ ಸತ್ತು ಸರ್, BTDಯಲ್ಲಿ ನಮ್ಮ ಇಡೀ ರಾಜ್ಯದ ಸಮಸ್ಯೆ ಆಗಿದೆ. ಈ ಸತ್ತು ಈ BTDಯಿಂದ ನಮ್ಮ ಸಂತ್ರಸ್ತರಿಗೆ ಸಾಕಷ್ಟು ತೊಂದರೆ ಉಂಟಾಗ್ತಿದೆ. ಅದು ಈ ವಿಶೇಷ ಅಂತ ಇಲ್ಲಿ ಪರಿಗಣಿಸಿ ಅದೊಂದೇನೋ ನೀವು ಮಾಡಿದ ಅನುಕೂಲ ಆಗುತ್ತೆ. ಸರ್ ಮಾಡಿಸ್ತೀವಿ, ಅದನ್ನು ಸರ್ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ಸರ್, ಅದ್ರ ಬಗ್ಗೆ ಹೆಚ್ಚು ತಲೆ ಕೆಡಿಸಬೇಕಾದಂಥ ಅಗತ್ಯ. ಸರ್, ಬೈ ಎಲೆಕ್ಷನ್ ಸಂದರ್ಭದಲ್ಲಿ ಈಗ ಮೆಡಿಕಲ್ ಕಾಲೇಜಿನ ಅಡಿಗಲ್ ಸಮಾರಂಭ ಜೊತೆಗೆ ಛತ್ರಪತಿ ಶಿವಾಜಿ ಮಹಾರಾಜರು ಮತ್ತು ಬಸವಣ್ಣವರ ಮೂರ್ತಿಗೆ ತಲಾ 40 ಲಕ್ಷ ರೂಪಾಯಿಗಳನ್ನು ಬಿಡುಗಡೆ ಮಾಡೋದಕ್ಕೆ ಸೂಚನೆ ಕೊಟ್ಟಿದ್ರೆ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಲೆಟರ್ ಹರಿದಾಡ್ತಾ ಇದೆ. ಅದಕ್ಕೆ ಇದು ಕೇವಲ ಚುನಾವಣೆ ಗಿಮಿಕ್ಕು ಅನ್ನೋದು BJPಗರ ಆರೋಪ. ಹೀಗಾಗಿ ಅವ್ರು ಯಾಕೆ ಮೆಡಿಕಲ್ ಕಾಲೇಜ್ ಮಾಡಲಿಲ್ಲ? ಆಯ್ತಪ್ಪ, ಅವರು ಗಿಮಿಕ್ ಅಂತ ಇದ್ದಾರಲ್ಲ, 4 ವರ್ಷ ಸರ್ಕಾರದಲ್ಲಿ ಇದ್ದಾರಲ್ಲ, ಅವ್ರು ಯಾಕೆ ಮೆಡಿಕಲ್ ಕಾಲೇಜ್ ಮಾಡಲಿಲ್ಲ? ಹೆಂಗೆ ಗಿಮಿಕ್ ಹೆಂಗಾಗುತ್ತೆ? ಈಗಾಗಲೇ ಟೆಂಡರ್ ಕರೆದಿದ್ದೀವಿ, ಏಜೆನ್ಸಿ ಫಿಕ್ಸ್ ಆಗದೆ, ಕೆಲಸ ಪ್ರಾರಂಭ ಆಗಬೇಕು ಅಷ್ಟೇ. ಅದಕ್ಕೆ ಇವತ್ತು ಅಡಿಗಲ್ ಆಗ್ತಾ ಇದ್ದೀವಿ. ಬಾಗಲಕೋಟೆ ಮತ್ತು ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ಅವರು ಒಬ್ಬರು ಆಸ್ಪಿರೆಂಟು, ಅವರು ಒಬ್ಬರು ಸ್ಟ್ರಾಂಗ್ ಆಸ್ಪಿರೆಂಟ್. ಇವತ್ತೇ ಘೋಷಣೆ ಮಾಡ್ತಾರೆ. ಹೈಕಮಾಂಡ್ ತೀರ್ಮಾನ ಮಾಡಿ. ಇನ್ನು ಎಲೆಕ್ಷನ್ ಘೋಷಣೆ ಆಗಿಲ್ವಲ್ಲ? ಆಗ್ಬೋದು, ಇನ್ನೊಂದು ವಾರದಲ್ಲಿ ಆಗ್ಬೋದು, ಒಂದು ವಾರದ ಒಳಗಡೆ ಆಗ್ಬೋದು. ಯಾರ್ಯಾರೋ ಆಕಾಂಕ್ಷಿಗಳಾಗೋದು ತಪ್ಪಲ್ಲ. ಆದರೆ ಹೈಕಮಾಂಡ್ನವರು ನಾವೆಲ್ಲನೂ ನೋಡಿ ಕ್ಯಾಂಡಿಡೇಟನ್ನು ಶಿಫಾರಸು ಮಾಡ್ತೀವಿ. ಅವರು ಹೈಕಮಾಂಡ್ನವರು ಅಂತಿಮವಾಗಿ ತೀರ್ಮಾನ ಮಾಡ್ತಾರೆ. ಒಂದೇ ಕುಟುಂಬದಲ್ಲಿ ಕೇಳ್ತಾ ಇದ್ರೆ ಮತ್ತಷ್ಟು ಗೊಂದಲಕ್ಕೆ ಈಡಾಗುತ್ತೆ ಅಂತ. ಒಂದೇ ಕುಟುಂಬದಲ್ಲಿ 2-3 ಮಂದಿ ಟಿಕೆಟ್ಗೆ ಕೇಳ್ಕೊಂಡು ಹೊಂಟ್ರೆ ಕೇಳಿ ಒಬ್ಬರಿಗೆ ಕೊಡೋದು ಟಿಕೆಟು. ಹೈಕಮಾಂಡ್ನವರು ಒಬ್ಬರಿಗೆ ತೀರ್ಮಾನ ಮಾಡೋದು. ಎಲ್ಲ ಪ್ರಿಪ್ರೇಷನ್ ಎಲ್ಲ ಆಗಿದೆ. ವಿ ಆರ್ ರೆಡಿ ಫಾರ್ ದಿ ಬೈ ಎಲೆಕ್ಷನ್. ಕೇಂದ್ರ ಸರ್ಕಾರದ ಜವಾಬ್ದಾರಿ ಅದು. ಕೇಂದ್ರ ಸರ್ಕಾರದ ಜವಾಬ್ದಾರಿ. ಸಿಲಿಂಡರ್ ಕೊಡಬೇಕಾಗಿರೋರು ಯಾರಪ್ಪ? ಸೆಂಟ್ರಲ್ ಅಲ್ವಾ? ಸ್ಟೇಟ್ ಗೌರ್ಮೆಂಟ್ ಅವ್ರು ಕೊಟ್ಟರೆ ನಾವು ವಿತರಣೆ ಮಾಡ್ತೀವಿ. ನಾವು ಮಾಡಿದ್ದೀವಿ ಮೀಟಿಂಗ್, 2 ಮೀಟಿಂಗ್ಗಳು ಮಾಡಿದ್ದೀವಿ. ನಮ್ಮ ಫುಡ್ ಮಿನಿಸ್ಟ್ರು 2 ಮೀಟಿಂಗ್ ಬರೆದಿದ್ದಾರೆ. ನಾನು ಪತ್ರನೂ ಬರೆದಿದ್ದೀನಿ ಕನ್ಸರ್ನ್ ಮಿನಿಸ್ಟ್ರಿಗೆ. ಈ ಅಭಾವ ಆಗಬಾರ್ದಾಗ ನೋಡ್ಕೊಳ್ಳಿ ಅಂತ ಪತ್ರ ಬರೆದಿದ್ದೀನಿ. ಈ ಕಡೆ ಹೆಚ್ಚು ಗಮನ ಕೊಡಬೇಕು ಅಂತ ಬರೆದಿದ್ದೀನಿ. ಸೊ ಇಟ್ ಈಸ್ ದಿ ರೆಸ್ಪಾನ್ಸಿಬಿಲಿಟಿ ಆಫ್ ದಿ ಗೌರ್ಮೆಂಟ್ ಆಫ್ ಇಂಡಿಯಾ. ಏನಪ್ಪ?
ನಾನು 27ನೇ ತಾರೀಕಿಗೆ ಮೀಟಿಂಗ್ ಕರೆದಿದ್ದೀವಿ. 27ನೇ ತಾರೀಕು ವಿಲ್ ಟೇಕ್ ಎ ಫೈನಲ್ ಡಿಸಿಷನ್. ಸರ್ ಇಲ್ಲೊಂದು ಮನೆ ಕೊಡ್ತಾರೆ ಸರ್.